ಜೈ ಶ್ರೀರಾಮ್. ನಮಸ್ತೆ ಅಣ್ಣ ತಮ್ಮಂದಿರೆ. ಸೊ ಇವತ್ತಿನ ದಿನ ತುಂಬ ದಿವಸ ಆದಮೇಲೆ ಬ್ಲಾಗ್ ಆಗ್ತಾಯಿದ್ದೀನಿ. ಸೊ ಕೆಲವು ಮುಖ್ಯವಾದ ವಿಚಾರಗಳನ್ನ ಗಮನಕ್ಕೆ ತರಬೇಕು ಅಂತ. ಇಷ್ಟು ದಿನ ಬ್ಲಾಗ್ ಹಾಕೋಕ್ಕಾಗಿರಲಿಲ್ಲ. ನನಗೆ ಲಕ್ಕಿಲಿ ಹೆಣ್ಣು ಹುಟ್ಟಿತು 30ನೇ ತಾರೀಕು ನವಂಬರು. ಸೊ ನಮ್ಮ ಕುಬ್ಬಿ ಹುಟ್ಟಿದ್ರಿಂದ ಸ್ವಲ್ಪ ಅದರಲ್ಲಿ ಮತ್ತು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಬ್ಲಾಗ್ ಹಾಕೋ ಬಗ್ಗೆ ಅಷ್ಟು ಟೆನ್ಷನ್ ತೊಗೊಂಡಿರಲಿಲ್ಲ. ಸೊ ಈಗ ಇಂಪಾರ್ಟೆಂಟ್ ಬ್ಲಾಗ್ ಇತ್ತು, ಸೊ ಅದಕ್ಕೆ ಅಪ್ಡೇಟ್ ಮಾಡೋಣ ಅಂತ ಮಾಡಿದೆ. ಇದು ನಡೆದಿದ್ದು ಸುಮಾರು ಒಂದು 15 ದಿವಸದ ಹಿಂದೆ ಅಂದ್ಕೊಳ್ಳಿ. ಏನಪ್ಪ ಆಯಿತು ಅಂತಂದರೆ, ನಾನು ವೈಟ್ಫೀಲ್ಡು ಇಂದ ಪ್ಲೇಟ್ ಲೋಡ್ ಮಾಡಿದ್ದೆ ಮಧುಗಿರಿಗೆ. ಮಧುಗಿರಿಯಿಂದ ಒಳಗೆ ಒಂದು ಕಂಪ್ನಿ ಇದೆ, ಅಲ್ಲಿ ಪೈಪ್ ಮಾಡ್ತಾರೆ, ಪ್ಲೇಟ್ ಕಟ್ ಮಾಡಿ. ಸೊ ಅದನ್ನು ಲೋಡ್ ಮಾಡಿದ್ದೆ. ಸೊ ಲೋಡ್ ಮಾಡಿ ಆನ್ ದ ವೇನೇ ನಮ್ಮೂರ ಹತ್ರ. ಸೊ ಹಂಗಾಗಿ ನಾನು ಅರ್ಧ ದಾರಿಯಲ್ಲಿ ಗಾಡಿ ನಿಲ್ಲಿಸಿ ಊರಿಗೆ ಹೋಗಿದ್ದೆ. ಸ್ವಲ್ಪ ಹೊತ್ತಾದಮೇಲೆ ಊರಿಂದ ಬಂದು ಫ್ರೆಶ್ ಅಪ್ ಆಗಿ ನಾನಿಲ್ಲಿ ಮತ್ತು ಲೈನ್ ಮೇಲೆ ಹೋಗ್ಬೇಕಲ್ಲ, ಹೋಗೋಣ ಅಂತ ಹೋಗ್ತಾ ಇದ್ದೆ. ರಾತ್ರಿ ಸುಮಾರು ಒಂದು 7-8 ಗಂಟೆ ಇರ್ಬೋದು. ಸೊ ಇವರೊಬ್ಬರು RTOದವ್ರು ಬರ್ತಾರೆ. ನಾನು ನೀರು ಹಿಡ್ಕೊಳ್ಳೋಣ ಅಂತ ರೋಡಲ್ಲಿ ಸೈಡಲ್ಲಿ ನಿಲ್ಲಿಸಿರ್ತೀನಿ. ಕುಡಿಯೋಕ್ಕೆ ನೀರು, ಅಡುಗೆ ಮಾಡೋಕ್ಕೆಲ್ಲ ನೀರು ಬೇಕಾಗುತ್ತೆ. ಹಾಗಾಗಿ ನಿಲ್ಲಿಸಿರ್ತೀನಿ. ಅಡಚಣೆಗಾಗಿ ಕ್ಷಮಿಸಿ. ಇಲ್ಲೊಬ್ಬ ಯಾರೋ ಡಬ್ಬಾನ ನಮ್ಗೆ ಯಾವುದೋ ಒಂದು ಚಕಡಿ ಗಾಡಿ ಎತ್ಕೊಂಡು ಹೋಯ್ತವನೆ. ಅದು ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ. ಒಂದು 2 ನಿಮಿಷ ಇಲ್ಲಿ ಗ್ಯಾಪ್ ಆಗುತ್ತೆ. ಸೊ ಮತ್ತೆ ರೆಕಾರ್ಡ್ ಮಾಡ್ತೀನಿ. ಕುಡಿಯೋ ನೀರು ಹಿಡ್ಕೊಳ್ಳೋಕ್ಕೆ ಅಂತ ನಿಲ್ಲಿಸಾದ್ಮೇಲೆ ಒಂದು 10-15 ಸೆಕೆಂಡ್ ಆಗಿರುತ್ತೆ. ನಾನು ಅಲ್ಲಿ ಕ್ಯಾನ್ ಎತ್ಕೊಂಡು ಹೋಗಿದ್ದೆ. ತೊಗೊಳ್ಳೋಣ ಅಂತ ವಾಪಸ್ ಗಾಡಿ ಹತ್ರ ಬಂದರೆ ಇಲ್ಲೊಬ್ಬ RTOದವರು ಇಬ್ಬರೇ ಇರ್ತಾರೆ. ಒಬ್ಬ ಇನ್ಸ್ಪೆಕ್ಟ್ರು ಮತ್ತು ಒಬ್ಬ ಚೇಲ. ನನ್ನ ಗಾಡಿ ಹತ್ರ ಬಂದು ಚೆಕ್ ಮಾಡಿ ನೋಡ್ತಾ ಇರ್ತೀನಿ, ಏನೇನಿದೆ, ಓವರ್ ಟನ್ನೇಜ್ ಇದೆಯಾ, ಅಗಲ ಇದೆಯಾ, ಅದು ಇದು ಅಂತ ಚೆಕ್ ಮಾಡ್ತಾ ಇರ್ತೀನಿ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಈಗ ಆನೆ ತೊಗೊಂಡವ್ರಿಗೆ ಆನೆ ಕೈಯಲ್ಲಿ ದುಡ್ಸೋಕ್ಕೆ ಗೊತ್ತಿಲ್ಲ ಅಂತ. ಆನೆ ಕೈಯಲ್ಲಿ ಎಷ್ಟು ದುಡಿಯೋಕ್ಕಾಗುತ್ತೆ ಅಷ್ಟು ದುಡಿಸ್ತಾರೆ. ಇಷ್ಟು ದುಡಿಸ್ಬೇಡಿ, ಅಷ್ಟು ದುಡಿಸ್ಬೇಡಿ ಅಂತ ಅಂದರೆ ಏನರ್ಥ ಅಂದರೆ, ಆನೆಗೆ ಬಂಡವಾಳ ಹಾಕಿರೋನಿಗೆ ಆನೆ ಕೆಪಾಸಿಟಿ ಎಷ್ಟಿದೆ ಅಷ್ಟು ದುಡಿಸ್ತಾನೆ. ನಾನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಕೊಂಡು ಮಾಡ್ತಾಯಿದ್ದು, ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದು, 3 ತಿಂಗಳಿಗೊಂದು ಸತಿ 16,000 ರೋಡ್ ಟ್ಯಾಕ್ಸ್ ಕಟ್ತಾಯಿದ್ದು. ಇದು ಏನಕ್ಕೆ ಕಟ್ತಾ ಇರೋದು ನಾವು? ನಮಗೇನಾದರೂ ಲಾಭ ಆದರೆ ತಾನೇ ಕಟ್ತೀವಿ. ಈ ಸರ್ಕಾರದವರು, ಈ ಅಧಿಕಾರಿಗಳು ಎಲ್ಲ ದುಡ್ಡು ತಿನ್ನಕ್ಕೆ ನೋಡ್ತಾರೆ ಹೊರತು ಅವ್ರಿಗೆ ಬರ್ತಾ ಇರೋ ಸಂಬಳ ಎಲ್ಲಿಂದ ಬರ್ತಿದೆ ಅಂತ ಯೋಚನೆ ಮಾಡ್ತಾರೆ. RTOದವ್ನು ಯಾರು ಅಂತ ಅಷ್ಟು ಡೀಪಾಗಿ ಹೋಗಲ್ಲ, ಬಟ್ ಆದರೆ ಅವನು RTOದವನು. ದಾವಸ್ಪೇಟೆಯಿಂದ ಮುಂದೆ ಯಾವ RTO ಬರ್ತಾರೆ ನಿಮಗೆ ಗೊತ್ತಿರುತ್ತೆ. ಸೊ ಹಾಗೆ ನಾವು ಬಂಡವಾಳ ಹಾಕಿರೋ ನಾವು ಮಾಡಲೇಬೇಕ್ರಿ. ನಿಮ್ಗೆ ರೋಡ್ ಹಾಳಾಗುತ್ತೆ, ನೀವು ಸರ್ಟನ್ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಅಂದರೆ, ಆ ಒಂದು ಐಟಮ್ಗೆ, ಆ ಒಂದು ಲೋಡಿಗೆ ಆ ಒಂದು ತಾಕತ್ತಿರೋ ಗಾಡಿ ತಗೊಂಡು ಬಂದ್ರೇ ಲೋಡ್ ಕೊಡೋದು, ಆಯಿತಾ? ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಎರಡನೇದು, ನಿಮಗೆ ಸುಮ್ಮನೆ ದುಡ್ಡು ಕಟ್ಟೋಕೆ ನಮಗೆ ಹುಚ್ಚ. ಗಾಡಿ ತೊಗೋಬೇಕಾದ್ರೇ ಹೆಚ್ಚು ಕಮ್ಮಿ ನಾನು 2-2.5 ಲಕ್ಷ ಟ್ಯಾಕ್ಸೇ ಕಟ್ಟಿದ್ದೀನಿ. ಸೊ ಈ ಒಂದು ಅಧಿಕಾರಿ ಬಂದು ನನ್ನನ್ನು ಕೇಳ್ತಾನೆ, 3,000 ಕೊಡು, 5,000 ಕೊಡು. ನಾನು ಲೋಕಲ್ ಅಲ್ಲಿಗೆ ಈ RTO ಅಧಿಕಾರಿ ವ್ಯಾಪ್ತಿಯಲ್ಲಿ ಏನು ಬರುತ್ತೋ ಆ ಊರಲ್ಲೇ ಒಂದು ಊರು ನನ್ನದು, ಆಯಿತಾ? ನಾನಲ್ಲಿ ಲೋಕಲು. ನನ್ನ ಹತ್ರನೇ 2,000 ದುಡ್ಡು ಇಸ್ಕೊಂಡ, ಆಯಿತಾ? ಸೊ ನನಗೆ ಇದು 2,000 ದೊಡ್ಡ ಅಮೌಂಟ್ ಅಲ್ಲ ನನಗೆ. ಯಾಕೆಂದರೆ ನಾನು ದುಡಿಬೇಕು ಅಂತ ಬಂದಿರೋನು, ನಾನೇನೋ ಕಮಿಟ್ಮೆಂಟ್ ಇಟ್ಕೊಂಡು ಬಂದಿರೋನು. 2,000 ಕೊಟ್ಟು ಮುಂದೆ ಹೋಗ್ಬೋದು.
ಬಟ್ ಆದರೆ ಒಂದು ಸ್ವಲ್ಪ 2 ಸೆಕೆಂಡ್ ಯೋಚನೆ ಮಾಡುವಂಥ ವಿಚಾರ ಏನಂದರೆ, ಈ 2,000 ಕೊಟ್ಟು ಹೋಗೋ ಅಂಥವ್ರು ನನ್ನಂಥವ್ರು ಒಂದು 100 ಜನ ಸಿಕ್ಕಿದ್ರೆ ಎಷ್ಟು ದುಡ್ಡಾಯ್ತು ನಮಗೆ ಅಲ್ವಾ? ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ದು ಎಲ್ಲಿಗೆ ಎತ್ಕೊಂಡು ಹೋಗ್ತೀರಾ? ಸತ್ತಾದ್ಮೇಲೆ ಏನು ಎದೆ ಮೇಲೆ ಹಾಕೊಂಡು ಹೋಗ್ತೀರಾ? ಏನಿಲ್ಲ. ಒಳ್ಳೆ ಅಟ್ಲೀಸ್ಟ್ ಏನಾದರೂ ಪುಣ್ಯ ಕಾರ್ಯಗಳೇನ ಮಾಡ್ತಾಯಿದ್ದೀರಾ? ಆರ್ಫನೇಜ್ ಏನೋ ಕಟ್ಟಿದ್ದೀರಾ? ಬಡವ್ರಿಗೆ ಇಲ್ಲ ಅನಾಥರಿಗೆ, ಕಣ್ಣು ಕಿವಿ ಮೂಗು ಬಾಯಿ ಇಲ್ದವ್ರಿಗೆ ಏನಾರು ಮಾಡ್ತಾಯಿದ್ದೀರಾ? ಏನಿಲ್ಲ ಅಲ್ವಾ? ಇಷ್ಟೇ. ದಯವಿಟ್ಟು RTOದವರು ಯಾರೇ ಆಗಿರ್ಬೋದು ಇದನ್ನು ಗಮನದಲ್ಲಿಟ್ಕೊಂಡು ಮನುಷ್ಯರಾಗಿ ಫಸ್ಟು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.